ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಬ್ಲಾಗ್ ಶುರು ಮಾಡಿದ ತಕ್ಷಣವೇ ಡ್ರೈವಿಂಗ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋತಾ ಇದ್ದೀರಾ? ಎಸ್, ಅಮ್ಮನ ಮನೇಲಿ ಹಬ್ಬ ಇದೆ ಗುರುವಾರ. ಸೊ ಸಾಮಾನ್ಯವಾಗಿ ಪ್ರತಿ ವರ್ಷ ಎಲ್ಲ ಹಬ್ಬ ಮಾಡೋದೇ ಅವರು ಬುಧವಾರ ಗುರುವಾರ. ಸೊ ಗುರುವಾರ, ಸೊ ಹಾಗಾಗಿ ಇನ್ನು ನಮ್ಮ ಮನೆಯದೆಲ್ಲ ಕೆಲಸಗಳನ್ನ ಮುಗಿಸಿ ನಾನು ಗುರುವಾರ ಬೆಳಗ್ಗೆನೇ 10:30ಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಏನು ಅಂತ ಅಂದರೆ ಬುಧವಾರ ಸಂಜೆನೇ ಹೋಗಬೇಕಾಗಿತ್ತು. ಆದರೆ ನಮ್ಮ ಮನೇಲಿ ಮಂಗಳವಾರ ಹಬ್ಬ ಆಗಿದ್ದರಿಂದ ಬುಧವಾರ ನನಗೆ ಹೋಗೋದಕ್ಕಾಗಲಿಲ್ಲ. ತುಂಬ ಶೈನ್ ಆಗಿತ್ತು. ಇನ್ನೂ ಕೆಲಸಗಳು ಒಂದಷ್ಟು ಮನೆ ಕ್ಲೀನಿಂಗ್ ಕೆಲಸ ಬಾಕಿ ಉಳಿದಿತ್ತು. ಹಾಗಾಗಿ ಹೋಗೋದಕ್ಕಾಗಲಿಲ್ಲ. ಸೊ ನಂಗಂತ ನಾನು ತುಂಬ ಲೇಟಾಗಿ ಏನು ಹೋಗಲಿಲ್ಲ. ಗುರುವಾರ ಬೆಳಗ್ಗೆ ಎದ್ದು ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ ದೇವ್ರ ಪೂಜೆ ಮುಗಿಸಿ ಒಂದು 10:30ಗೆ ಮನೆ ಬಿಟ್ಟೆ. ಸೊ ತಿಂಡಿ ಏನು ಮಾಡಿರಲಿಲ್ಲ, ಮನೆ ಕ್ಲೀನಿಂಗು ಪೂಜೆ ಅಷ್ಟೇ ಮಾಡಿದ್ದು. ಸ್ನಾನ ಮಾಡಿಕೊಂಡು ಇವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ನಿಜವಾಗ್ಲೂ ಹೊರಡೋ ವರ್ಷದಲ್ಲಿ ಎಷ್ಟು ಒಂದೊಂದು ಸಲ ಬೇಜಾರೇ ಆಗಿಬಿಡುತ್ತೆ. ಎಲ್ಲನೂ ನಾನೇ ಮಾಡಬೇಕಲ್ಲಪ್ಪ ಅಂತ ಒಂದೊಂದು ಸಲ. ಸೊ ಬೇಜಾರು ಮಾಡ್ಕೊಂಡ್ರೆ ಕೆಲಸ ಮುಂದೆ ಹೋಗಲ್ಲ ಅಲ್ವಾ? ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು 10 ಗಂಟೆಗೆ ಹೋಗೋಣ, 10 ಗಂಟೆ ಅಷ್ಟರಲ್ಲಿ ಅಂದರೆ ಆಗಲೇ ಇಲ್ಲ. ಸೊ ಹೊಟ್ಟೆ ಕೂಡ ಹಸಿತಾ ಇದೆ, ಏನೂ ತಿಂಡಿ ಮಾಡಿಲ್ಲ. ಸೊ ರಾಗಿ ಮಾಲ್ಟ್ ಕೂಡ ಮಾಡಿಟ್ಟಿದ್ದೆ, ಕುಡಿಯೋದಕ್ಕೂ ಆಗಲಿಲ್ಲ. ತುಂಬ ಗಡಿಬಿಡಿ. ಅಂತೂ ಇಂತೂ ಒಂದು 10:30 ಅಷ್ಟರಲ್ಲಿ ಬಂದ್ವಿ. ಒಂದು 10ರಿಂದ ಒಂದು 15 ನಿಮಿಷದ ಅಮ್ಮನ ಮನೆ ಪ್ರಯಾಣ. ಸೊ ಅಮ್ಮ ಬರೋ ಅಷ್ಟರಲ್ಲಿ ಎಲ್ಲ ರುಬ್ಬಿ ರೆಡಿ ಮಾಡಿದರು. ಬಂದಿದ್ದ ತಕ್ಷಣ ನನಗೆ ಹೊಟ್ಟೆ ಹಸಿವಾಗ್ತಾಯಿತ್ತು. ತುಂಬ ವೀಡಿಯೋಸ್ ತಗೊಳ್ಳಿಲ್ಲ. ಅಮ್ಮ ಬಂದಿದ್ದ ತಕ್ಷಣ ರೊಟ್ಟಿ ಕಲಸಿಟ್ಟಿದ್ರು, ರೊಟ್ಟಿ ಮಾಡಿಕೊಟ್ರು, ಟೊಮೊಟೊ ಪಲ್ಯ ರೊಟ್ಟಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳನ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಮ್ಮನ ಮನೇಲಿ ಪಕ್ಷದ ಹಬ್ಬ. ಏನೆಲ್ಲ ರೆಸಿಪಿ ಮಾಡ್ತಾಯಿದ್ದೀವಿ ಅಂತಂದರೆ ಚಿಕನ್ ಚಾಪ್ಸು ಜೊತೆಗೆ ಮಟನ್ ಸಾಂಬಾರು ಇಷ್ಟೇ ಮಾಡ್ತಾ ಇರೋದು, ಅನ್ನ ಸಾಂಬಾರು. ಈ ಬೋಟಿ ಗೊಜ್ಜು ಇದೆಲ್ಲ ಏನು ಮಾಡ್ತಾಯಿಲ್ಲ. ಯಾಕೆ ಅಂದರೆ ಈ ಪಕ್ಷದ ಹಬ್ಬನ ಮನೆ ಮಟ್ಟಿಗಷ್ಟೇ ಮಾಡ್ತೀವಿ. ಅಮ್ಮ ಮತ್ತು ಅಪ್ಪ ತಂಗಿದೀರನ್ನ ಕರೀತಾರೆ, ನಮ್ಮ ಅತ್ತೆದೀರನ್ನಿಬ್ಬರನ್ನ. ಸೊ ಅದು ಬಿಟ್ಟರೆ ಇನ್ಯಾರನ್ನೂ ಕರೆಯಲ್ಲ, ನಾವಷ್ಟೇ, ನಮ್ಮ ಅಣ್ಣ ನಾನು ಇಷ್ಟು ಜನ ಅಷ್ಟೇ. ಯಾಕೆ ಅಂತಂದರೆ ವರ್ಷದಲ್ಲಿ 3 ಹಬ್ಬ 4 ಹಬ್ಬ ಮಾಡಬೇಕು. ಇನ್ನೇನು ಜನವರಿಗೆ ನಾಗರ ಹಬ್ಬ ಮಾಡ್ತಾರೆ. ನಾಗರ ಹಬ್ಬ ಜೋರಾಗಿ ಮಾಡಬೇಕು ಅಂದರೆ ನಾನ್ ವೆಜ್ ಎಲ್ಲ ಮಾಡ್ತೀವಿ ನೋಡಿ. ಸಿಕ್ಕಾಬಟ್ಟೆ ಹಳೆ ಬ್ಲಾಗ್ಗಳಲ್ಲಿ ಹಾಕಿದ್ದೀನಿ ನೋಡಿ. ನಮ್ಮ ಕಡೆ ಜೋರು ನಾಗರ ಹಬ್ಬ ಅಂತಂದರೆ ಒಂದು ದಿವಸ 3-4 ಥರ ನಾಗರಿರುತ್ತೆ. ಸೊ ಬ್ಲಾಗಲ್ಲಿ ಮುಂದಿನ ಮಾಡಬೇಕಾದ್ರೆ ನಾನು ಹೇಳ್ತೀನಿ. ಹಾಗಾಗಿ ಈ ಹಬ್ಬನ ಮನೆ ಪೂರ್ತಿ ಮನೆ ಮಟ್ಟಿಗಷ್ಟೇ ಮಾಡ್ಕೋತೀವಿ. ಸೊ ಹಾಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಇವಾಗ ಚಿಕನ್ ಚಾಪ್ಸು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಮ್ಮ ಇನ್ನೂ ಚಿಕನ್ ಎಲ್ಲ ಏನೂ ತೊಳೆದಿರಲಿಲ್ಲ, ಸ್ವಲ್ಪ ವೀಡಿಯೋಸ್ ಅಷ್ಟೇ ತೊಗೊಂಡಿದ್ದೀನಿ, ಒಂದು ಸಣ್ಣ ಬ್ಲಾಗ್ ಅಮ್ಮನ ಮನೆಯದು. ಸೊ ಹೋದ್ವಿ, ಚಿಕನ್ನೆಲ್ಲ ತೊಳೆದಿಟ್ಟೆ ಮತ್ತು ಎಲ್ಲ ರುಬ್ಬಿಟ್ಟಿದ್ರು ಆಲ್ರೆಡಿ. ಮತ್ತು ಸ್ಟವ್ ಇದೆಲ್ಲ ಎತ್ಕೊಂಬಂದು ಸಿಂಗಲ್ ಸ್ಟವ್ ಇಟ್ಟೇ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಸ್ವಲ್ಪ ಮಾಡೋದಲ್ವ, ಹಂಗಾಗಿ ಒಂದೊಂದು ಮರಿ ಅಡುಗೆ ಎಲ್ಲ ಮಾಡಬೇಕು ಅಂದರೆ ಒಂದು ಮರಿಗೆ ಕಟ್ ಮಾಡಿಸ್ತೀವಿ ನೋಡಿ, ಆವಾಗ ದೊಡ್ಡ ಸ್ಟವ್ ಇಡ್ತೀವಿ, ಸ್ವಲ್ಪ ದೊಡ್ಡದು 2 ಒಲೆದು. ಸೊ ಇನ್ನೇನು ಸ್ವಲ್ಪ ಮಾಡೋದಲ್ವ, ಇದೇ ಸಾಕು ಅಂದರು. ಸಾಮಾನ್ಯವಾಗಿ ಶೆಡ್ಡಲ್ಲಿ ಮಾಡ್ತೀವಿ ನಾವು, ಮತ್ತು ಸ್ವಲ್ಪ ಮಾಡೋದು ಇಲ್ಲೇ ಮಾಡೋಣ ಅಂದರು ಅಮ್ಮ. ಹಂಗಾಗಿ ಕಾರ್ ಸ್ವಲ್ಪ ಒಳಗಡೆ ಮುಂದೆ ಬಿಟ್ಬಿಟ್ಟು, ಅಮ್ಮಾರ ಕಾಂಪೌಂಡ್ ಹೆಂಗೆ ಅಂದರೆ 2-3 ಕಾರ್ ಒಳಗಡೆ ನಿಲ್ಲಿಸ್ಬೋದು, ಅಷ್ಟು ಕಾಂಪೌಂಡ್ ದೊಡ್ಡದಾಗಿದೆ. ಸೊ ಒಳಗಡೆ ಹಾಕಿಬಿಟ್ಟು ಇನ್ನು ಇಲ್ಲಿ ಚಿಕನ್ ಫ್ರೈ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಎಲ್ಲದನ್ನು ರುಬ್ಬಿರೋದನ್ನೆಲ್ಲ ಒಗ್ಗರಣೆ ಹಾಕಿ ಆಯಿಲ್ ಹಾಕಿ ಸ್ವಲ್ಪ ಬಾಡ್ಕೊಂಡ್ಮೇಲೆ ಬಾಯ್ಲರ್ ಚಿಕನ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೋತೀವಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಗಟ್ಟಿಗೆ ಮಾಡ್ತೀವಲ್ವ ಗ್ರೇವಿ ಚಿಕನ್ ಚಾಪ್ಸು, ಹಂಗಾಗಿ. ಸೊ ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಹುರಿದಿದ್ದಾಯಿತು. ಇವಾಗ 1-2 ಸ್ಪೂನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಕಾಳು ಮೆಣಸಿನ ಪುಡಿ. ಅದನ್ನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ನಮ್ಮ ಮನೇಲೇ ಪುಡಿ ಮಾಡಿದ್ವಲ್ವ, ಅದಿನ್ನೂ ಮಿಕ್ಕಿತ್ತು, ಅಮ್ಮಂಗೆ ಕೊಟ್ಟು ಕಳಿಸಿದೆ, ಅಲ್ಲ ಆಗುತ್ತೆ ತಗೊಂಡು ನಡೀರಿ ಅಂತ. ಸೊ ಹಾಗಾಗಿ ಅದೇ ಆಯಿತು. ಅದನ್ನು 1-2 ಸ್ಪೂನ್ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆ ತುಂಬ ಸಿಂಪಲ್ಲು, ಎಷ್ಟು ಟೇಸ್ಟಿಯಾಗಿತ್ತು ಚಿಕನ್ ಚಾಪ್ಸು ಅಂದರೆ ಸುಮಾರಷ್ಟು ಮನೆಗಳಲ್ಲಿ ತಿಂದಿರ್ತೀನಿ. ಈ ಚಾಪ್ಸು ನೀರು ಥರ ಮಾಡಿಬಿಟ್ಟಿರ್ತಾರೆ, ಹಾಕಿದ ತಕ್ಷಣ ಆ ಪೀಸಸ್ಗೆ ಏನು ಮಸಾಲೆ ಅಂಟಿರೋದೇ ಇಲ್ಲ, ನೀರು ಥರ ಹೋಗ್ತಾ ಇರುತ್ತೆ. ಅದು ತಿನ್ನೋದಕ್ಕೆ ಬೇಜಾರಾಗುತ್ತೆ. ಅಂದರೆ ಚಿಕನ್ ಆಗಲಿ ಮಟನ್ ಆಗಲಿ ಯಾವುದೇ ಆಗಲಿ ನೀಟಾಗಿ ಅದಕ್ಕೆ ಖಾರ ಮಸಾಲೆ ಉಪ್ಪು ಎಲ್ಲನೂ ನೀಟಾಗಿ ಹಾಕಿ ಮಾಡಿದ್ರೆ ಅಷ್ಟೇ ನಾನ್ ವೆಜ್ ತಿನ್ನೋಕ್ಕಾಗೋದು. ಸೊ ಹೆಂಗೆಂಗೋ ಮಾಡಿದ್ರೆ ನನಗಂತೂ ವಾಂತಿನೇ ಬಂದ್ಬಿಡುತ್ತೆ. 1-2 ಮನೇಲಿ ನಾನು ತಿಂದು ಯಪ್ಪ ಊಟನೇ ಬೇಡಪ್ಪ ನಾನ್ ವೆಜ್ಜು ಅಂತ ಅನ್ನಿಸ್ಬಿಡ್ತು, ನೀಟಾಗಿ ಮಾಡಿರಲ್ಲ.
ಸೊ ಗಟ್ಟಿಗೆ ಮಾಡಬೇಕು ಮೇಯ್ನಾಗಿ ಮಾಡಬೇಕಾದ್ರೆ. ಸೊ ನೋಡಿ ಇವಾಗ ಮನೇಲಿ ಮಾಡ್ಕೊಂಡಿರೋಂಥ ಧನಿಯಾ ಪೌಡ್ರ್ ಹಾಕಿದ್ದೀನಿ. ಒಂದು ಪೌಚಷ್ಟು ಚಿಕನ್ ಶಾಪ್ಗಳಲ್ಲಿ ಸಿಗುತ್ತೆ ಚಿಕನ್ ಮಸಾಲ. ಸೊ ಅದನ್ನು ಹಾಕಿದ್ದೀನಿ. ಮತ್ತು ರುಬ್ಬಿಟ್ಟಿರೋ ಅಂತಹ ಪುದೀನ, ಕೊತ್ತಂಬರಿ, ಅದ್ರ ಜೊತೆಗೆ ಚಕ್ಕೆ, ಲವಂಗ ಇದೆಲ್ಲ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ರುಬ್ಬಿದ್ರು. ಸ್ವಲ್ಪ ತೆಂಗಿನಕಾಯಿ ತುರಿ ಇದನ್ನೆಲ್ಲ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ. ಅಂದರೆ ಈ ಚಿಕನ್ ಚಾಪ್ಸ್ಗೆ ತುಂಬ ನೀರು ಹಾಕಬಾರ್ದು, ನೋಡ್ಕೊಂಡು ನೀರು ಹಾಕಬೇಕು. ಗ್ರೇವಿ ಸ್ವಲ್ಪ ಎಷ್ಟು ಬೇಕಷ್ಟು. ತುಂಬ ನೀರು ಹಾಕಿದ್ರೆ ನೀರು ಆಗಿಬಿಡುತ್ತೆ. ನೋಡಿಕೊಂಡು ನೋಡಿ, ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಏನಿಲ್ಲ, ಒಂದು ಅರ್ಧ ಗಂಟೆಗೆಲ್ಲ ಪಟ ಅಂತ ಚಿಕನ್ ಚಾಪ್ಸ್ ರೆಡಿ ಆಯಿತು. ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ, ನಾನಂತೂ ನಮ್ಮನೇಲಂತೂ ನಾನು ತಿಂದಿರಲಿಲ್ಲ. ಊಟಕ್ಕೆ ಬಡಿಸಿನೇ ಸಾಕಾಗ್ಬಿಟ್ಟಿತ್ತು. ಸೊ ಅಮ್ಮನ ಮನೇಲಿ ಒಂದು ಸ್ವಲ್ಪ ಊಟ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಚಿಕ್ಕಪ್ಪನ ಮನೆಗೆ ಬೇರೆ ಹೋಗಬೇಕು, ಲಾಸ್ಟ್ ಚಿಕ್ಕಪ್ಪ ಅವ್ರ ಮನೆಗೆ. ಸೊ ನಮ್ಮ ತಂಗಿ ಬಂದಿದ್ದ ತಕ್ಷಣ ನನಗೆ ಫೋನ್ ಮಾಡಿಬಿಡ್ತಾಳೆ. ಪಾಪ ಅವಳಿಗೆ ನನ್ನ ಕಂಡ್ರೆ ಭಾಳ ಇಷ್ಟ, ಭಾಳ ಪ್ರೀತಿ ಆಕೆಗೆ. ಬಂದಿದ್ದ ತಕ್ಷಣ ಅಕ್ಕ ಬಂದಿದ್ದೀರಾ ಹಬ್ಬಕ್ಕೆ ಅಂತ ಫೋನ್ ಮಾಡಿಬಿಟ್ಲು. ಸೊ ರೆಡಿ ಆದಮೇಲೆ ಫೋನ್ ಮಾಡಪ್ಪ, ಬರ್ತೀನಿ ಅಲ್ಲಿಗೆ ನಾನು ಫಸ್ಟು ನಿಮ್ಮ ಮನೆಗೇನೆ ಅಂತ ಅಂದೆ. ಹ್ಞೂ ಅಕ್ಕ, ಎಲ್ಲ ಪೂಜೆಗೆ ರೆಡಿ ಆದಮೇಲೆ ಫೋನ್ ಮಾಡ್ತೀನಿ ಅಂದು. ಬಟ್ ಫೋನ್ ಮಾಡಿದ್ಲು, ತುಂಬ ಮಳೆ ಶುರುವಾಯಿತು. ನೋಡಿ, ನಮ್ಮನೆ ಹಬ್ಬದ ದಿವಸ ಹಿಂದಿನ ದಿವಸ ಮಳೆನೇ ಇಲ್ಲ. ಅದೇ ಅಂದ್ಕೊಂಬರ್ತಿದ್ದೆ, ಪ್ರತಿ ವರ್ಷ ಅಮ್ಮವ್ರ ಮನೆ ಪೂಜೆ ದಿವಸ ಜೋರು ಮಳೆ. ಸದ್ಯ ಈ ವರ್ಷ ಮಳೆ ಇಲ್ಲ ಅಂದ್ಕೊಂಬಂದರೆ ಅಡುಗೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆಗೆ ಮಳೆ, ಸಿಕ್ಕಾಬಿಟ್ಟೆ ಮಳೆ. ನಂತರ ಒಂದು ಅರ್ಧ ಗಂಟೆ ಆದಮೇಲೆ ಬಿಸಿಲು ಬರೋದು. ಸೊ ಹೀಗೆ ಆಗ್ತಿತ್ತು ನೋಡಿ. ಚಿಕನ್ ಚಾಪ್ಸು ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸಿದೆ. ಅರ್ಧ ಗಂಟೆ ಅಲ್ಲ, ಒಂದು 10 ನಿಮಿಷ ಬೇಯಿಸಿದೆ. ತುಂಬ ಚೆನ್ನಾಗಿ ರೆಡಿ ಆಯಿತು, ಬೇಗ ರೆಡಿ ಆಯಿತು. ಇನ್ನು ಟೈಮ್ ಎಷ್ಟು ಅಂತೀರಾ? ಇನ್ನೂ ಒಂದೂವರೆ ಇರ್ಬೋದೇನೋ. 1:30 ಅಷ್ಟರಲ್ಲೆಲ್ಲ ರೆಡಿ ಮಾಡಿದ್ವಿ ನಾವು. ಮುದ್ದೆ ಅನ್ನ ಒಂದು ಮಾಡ್ಕೊಂಡಿರಲಿಲ್ಲ. ನೋಡಿ ಇವಾಗ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. 5 kg ಮಟನ್ನ ತಂದಿದ್ರು ಅಪ್ಪ. ಅದ್ಯಾರಿಗೋ ಹೇಳಿ ಕಟ್ ಮಾಡಿಸ್ಕೊಂಡು ತಗೊಂಬಂದಿದ್ರು ನಮ್ಮ ಕಡೆಪಳ್ಳಿದಲ್ಲಿ. ನೋಡಿ ಇವಾಗ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಸೊ ಸಾಂಬಾರಿಗೆ ಅಮ್ಮ ಪೌಡ್ರ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ನಿಜ ಹೇಳ್ತೀನಿ, ನಮ್ಮ ಮನೆಗೆ ಬಂದು ಊಟ ಮಾಡಿದವರೆಲ್ಲ ಸಾಂಬಾರು ಚೆನ್ನಾಗಿದೆ ಎಲ್ಲರ ಮನೇಲೂ. ಇವತ್ತು ಚಿಕ್ಕಪ್ಪ ಅವ್ರ ಮನೇಲಿ ಊಟಕ್ಕೆ ಹೋಗಿದ್ದೀನಿ. ಶ್ವೇತಾ, ನಿಮ್ಮ ಮನೇಲಿ ಸಾಂಬಾರು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರಾಗಿತ್ತು ಶ್ವೇತಾ, ನಮ್ಮ ಮನೇಲಿ ಹಂಗೆ ಬರೋದೇ ಇಲ್ಲ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾಯಿದ್ರು. ಅವ್ರಿಗೆ ತುಂಬ ಇಷ್ಟ, ಎಲ್ಲರೂ ಅದೇ ಹೇಳಿದ್ದು, ಸಾಂಬಾರು ಸೂಪರಾಗಿತ್ತು ಶ್ವೇತಾ, ಅಡುಗೆ ತುಂಬ ಚೆನ್ನಾಗಿತ್ತು. ಮೇನ್ ರೀಸನ್ ಏನು ಗೊತ್ತಾ? ಪೌಡರ್ ಚೆನ್ನಾಗಿ ಮಾಡ್ಕೋಬೇಕು. ನಾವೇನು ಸಾಂಬಾರು ಹಾಗೆ ಮಾಡ್ತೀವಿ, ಎಕ್ಸಿಲೆಂಟಾಗಿ ಮಾಡ್ತಾರೆ ನಮ್ಮಮ್ಮ. ನೀವು ಅದನ್ನು ಚಿಕನ್ಗಾರ ಬಳಸಿ, ಮಟನ್ಗಾರ ಬಳಸಿ, ಅಥವಾ ವೆಜ್ಗಾದರೂ ಬಳಸಿ, ನಮ್ಗೆ ಅದೊಂದೇ ಪೌಡ್ರು ನಾವು ಮಾಡ್ಕೊಳ್ಳೋದು. ಈ ಎಕ್ಸ್ಟ್ರಾ ಧನಿಯಾ ಪೌಡ್ರು ಅದು ಇದು ಏನು ಮಾಡ್ಕೊಳ್ಳಲ್ಲ ಮಟನ್ಗೆ ಅಂತ. ಸೊ ಎಲ್ಲದಕ್ಕೂ ಇದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಸಾಂಬಾರಂತೂ ಸಖತ್ ಚೆನ್ನಾಗಿತ್ತು. ಭಟ್ರು ಕೂಡ ಹೇಳ್ತಾಯಿದ್ರು, ನಿಮ್ಮ ಮನೇಲಿ ಸಾಂಬಾರು ತುಂಬ ಚೆನ್ನಾಗಿರತ್ತಕ್ಕ ಅಂತ. ಸೊ ನಮ್ಮ ಮನೇಲಿ, ಅಮ್ಮವ್ರ ಮನೇಲಿ ಬಿಟ್ಟರೆ ಸಾಂಬಾರು ನಮ್ಮ ಚಿಕ್ಕಪ್ಪರ ಮನೇಲೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಸೊ ಈ 2 ಮನೇಲಿ ನಂಗೆ ತುಂಬ ಇಷ್ಟ ಆಗುತ್ತೆ, ಸಾಂಬಾರು ಚೆನ್ನಾಗಿ ಮಾಡಿರ್ತಾರೆ. ಇನ್ನೆಲ್ಲೂ ನಾನ್ ವೆಜ್ಜು ನನಗೆ ಇಷ್ಟನೇ ಆಗಲ್ಲ. ಹೇಳಿದ್ನಲ್ಲ, ಎಲ್ಲನೂ ನೀಟಾಗಿ ಹಾಕಿ ಮಾಡಿದ್ರೆ ಮಾತ್ರ ನಾನ್ ವೆಜ್ ಊಟ ಮಾಡೋದಕ್ಕಾಗೋದು. ಇಲ್ಲಾಂದರೆ ನಿಜ ತಿನ್ನೋಕ್ಕೆ ಆಗಲ್ಲ, ವಾಂತಿ ಬರ್ತಾ ಇರುತ್ತೆ. ಸೊ ಚಿಕ್ಕಪ್ಪರ ಮನೇಲೂ ತುಂಬ ಚೆನ್ನಾಗಿ ಮಾಡಿದರು ಈ ಸಲ. ಇವಾಗ ಸಾಂಬಾರಾಯಿತು, ನೋಡ್ಕೊಳ್ಳಿ ಅಂತ ಹೇಳಿ, ಮುಂಚೆ ಎಲ್ಲ ದೊಡ್ಡವರು ಇದನ್ನು ಪೂಜ್ತಾ ಇದ್ರು ಅಂದರೆ ಈ ಹಿರಿಯರನ್ನ ಕೂರಿಸೋದು, ರೆಡಿ ಮಾಡೋದು, ಇದನ್ನೆಲ್ಲ ದೊಡ್ಡವರು ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ಗೊತ್ತಲ್ಲ, ಯಾರು ಬಂದು ಬಾಂಧವರೆಲ್ಲ ಯಾರೂ ಬರಲ್ಲ. ಹೇಳಿದ್ನಲ್ಲ, ನಮ್ಮಮ್ಮನ ತಮ್ಮದಿರು, ಈವನ್ ನಮ್ಮಮ್ಮನ ತಂದೆ ತಾಯಿ ಕೂಡ ಬರಲ್ಲ. ಎಲ್ಲ ಎಗೆನೆಸ್ಟ್ಗಳು, ಎಲ್ಲ ನಿಷ್ಠೂರಗಳು. ಸೊ ತಲೆ ಕೆಡಿಸ್ಕೊಳ್ಳಲ್ಲ, ನಾನೇ ಇದ್ದೀನಿ, ಎಲ್ಲ ಮಾಡ್ತೀನಿ ಬಿಡಿ, ಯಾಕೆ ತಲೆ ಕೆಡಿಸ್ಕೊಂಡು. ನಮ್ಮಮ್ಮಂಗೆ ಹೇಳ್ತೀನಿ, ನೋಡಿ ರೆಡಿ ಮಾಡ್ತಾ ಇಲ್ವಾ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ, ಫಸ್ಟೆಲ್ಲ ತಲೆ ಕೆಡಿಸ್ಕೊತಾ ಇದ್ವಿ. ಇವಾಗ ಅದೆಲ್ಲ ಇಲ್ಲ. ಯಾರು ಬರ್ತಾರೋ ಅವ್ರು ಊಟಕ್ಕೆ ಬಡಿಸ್ತಾ ಇರೋದು, ಮಾಡ್ತಾ ಇರೋದು, ಊಟ ಮಾಡ್ಕೊಂಡು ಬರ್ತಾ ಇರೋದು. ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅದರಿಂದ ಅನಿವಾರ್ಯತೆಯೂ ಇಲ್ಲ, ಅದರಿಂದ ಏನು ಪ್ರಯೋಜನವೂ ಇಲ್ಲ. ಸೊ ಗೊತ್ತಿದೆ, ಎಲ್ಲ ಕಡೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ತಂದೆ ತಾಯಿ ಎಲ್ಲ ಕಡೆ ಇದೆ. ನೋಡಿ 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 ಬೇಜಾರಾಗ್ಬಿಟ್ಟಿದೆ. ಸೊ ನಾವಂತೂ ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಹೇಳ್ತೀನಲ್ಲ, ನಮ್ಮ ಪಾಡಿ ನಾವಿದ್ದಷ್ಟು ಅಕ್ಕ ತಂಗಿನೂ ಬೇಡ, ಯಾರು ಬೇಡ. ನಮ್ಮ ಪಾಡಿ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ. ಯಾಕೆಂತಂದರೆ ಗೊತ್ತೇ ಇದೆ ಅಲ್ಲ ನಿಮಗೆಲ್ಲ ಕಡೆ ಯಾತಕ್ಕೆ ಬೇಕು ಸ್ನೇಹಿತರೆ, ಬಾಂಧವರು. ಏಕೆಂದರೆ ಎಲ್ಲ ಹೊಟ್ಟೆ ಉರಿ ಮಾಡೋ ಜನಗಳೇ ಜಾಸ್ತಿ ಇವಾಗ. ಸೊ ಅಕ್ಕ ಬದುಕಿದ್ರೆ ತಡೆಯಲ್ಲ, ತಂಗಿ ಬದುಕಿದ್ರೆ ತಡೆಯಲ್ಲ, ಅಕ್ಕನ ಮಕ್ಕಳು ಬದುಕಿದ್ರೆ ತಡೆಯಲ್ಲ. ಸೊ ಇಲ್ಲಿ ಮೇಯ್ನಾಗಿ ನಮ್ಮ ಮನೇಲಿ ಹೇಗೆ ಅಂತಂದರೆ, ನಮ್ಮಮ್ಮನೇ ದೊಡ್ಡವರು. ಸೊ ನಾವೆಲ್ಲರೂ ಚೆನ್ನಾಗಿದ್ದೀವಿ, ನಾವು ಇಬ್ಬರು ಮಕ್ಕಳು ಅಷ್ಟೇ ಚೆನ್ನಾಗಿದ್ದೀವಿ. ಸೊ ಅದನ್ನ ನೋಡಿ ಸಹಿಸ್ಕೊಳ್ಳಲ್ಲ ಅವ್ರುಗಳೆಲ್ಲ. ಸೊ ಯಾಕೆ ನಮ್ಮಮ್ಮ ಹೇಳ್ತಾ ಇರ್ತಾರೆ, ನನ್ನ ಮಗಳು ನೋಡಿದ್ರೆ ಯಾಕೆ ಜನಗಳಿಗೆ ಇಷ್ಟೊಂದು ಹೊಟ್ಟೆ ಊರಿ, ಸೊ ನಮ್ಮ ಅಕ್ಕ ತಂಗಿಯವ್ರಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಊರಿ, ಅವರು ಬದುಕಲಿ, ಬೇಡ ಅಂದವ್ರು ಯಾರು ಅಂತ ಹೇಳ್ತಾ ಇರ್ತಾರೆ.
ಸೊ ಯಾರು ಬೇಡ, ಅಮ್ಮಂಗೆ ಹೇಳ್ತೀನಿ ನೆಮ್ಮದಿಯಾಗಿದ್ದೀವಿ ಸುಮ್ಮನೆ ಇದ್ಬಿಡು ಅಂತ. ಸೊ ಅಮ್ಮನೂ ಅಷ್ಟೇ ತಲೆ ಕೆಡ್ಸ್ಕೊಳ್ಳಲ್ಲ, ಚೆನ್ನಾಗಿದ್ದಾರೆ. ಸೊ ನಮ್ಮಮ್ಮ ಯಾಕೆ ಇಷ್ಟೊಂದು ನಗ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ನಮ್ಮಪ್ಪ ಹೆಂಗೆ ಅಂದರೆ ನಮ್ಮ ಅಪ್ಪನ ತಮಾಷೆ ಮಾಡಿ ನಗ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಅಪ್ಪಂಗೆ ಪೂಜೆ ಮಾಡೋಕ್ಕೆಲ್ಲ ಬರಲ್ಲ. ತೋಟದಲ್ಲಿ ಏನಾದ್ರು ಗುದ್ಲಿ ಕೆಲಸ ಮಾಡು ಅಂತಂದರೆ ಎರ್ರ ಬಿರ್ರಿ ಮಾಡ್ತಾರೆ. ಈ ಪೂಜೆ ಪುನಸ್ಕಾರ ಇವತ್ತೆಲ್ಲ ನಮ್ಮ ತಂದೆಗೆ ಬರಲ್ಲ. ನಾವು ಆ್ಯಕ್ಚುಲಿ ನಮ್ಮ ಅಪ್ಪನ ನಾವು ಅಣ್ಣ ಅಂತಲೇ ಕರೆಯೋದು. ಸೊ ನಮ್ಮ ಅಣ್ಣಂಗೆ ಏನೂ ಬರಲ್ಲ. ಸೊ ಹಂಗಾಗಿ ಈ ವಾರ ಎಲ್ಲ ಮನೆಯಲ್ಲಿ ನಮ್ಮ ಅಮ್ಮನೇ ಮಾಡೋದು. ಹಂಗಾಗಿ ನಮ್ಮಮ್ಮ ನಾನೊಂದು ಹೇಳಿದ್ರೆ ನಿಮ್ಮ ಅಣ್ಣೊಂದು ಮಾಡ್ತಾರೆ ಅಂತ ನಕ್ಕು ನಕ್ಕು ಇಡ್ತಾ ಇದ್ದಾರೆ. ಸೊ ಎಲ್ಲ ಖುಷಿಯಾಗಿ ಚೆನ್ನಾಗೇ ಆಯಿತು ಹಬ್ಬ ಅಂತೂ. ಇಲ್ಲಿ ನೋಡಿ ಅಮ್ಮ ಆಲ್ಮೋಸ್ಟ್ ಇದನ್ನೆಲ್ಲ ರೆಡಿ ಮಾಡಿದೆ. ನಮ್ಮ ಅಪ್ಪ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬಂದರು. ಇನ್ನು ಮುದ್ದೆ ಕೂಡ ಬೇಯೋದಕ್ಕೆ ಇಟ್ಟಿದ್ದೀವಿ. ಸೊ ಎಲ್ಲನೂ ಕೂಡ ರೆಡಿಯಾಗಿದೆ ನೋಡಿ. ಇನ್ನೇನು ಪೂಜೆ ಮಾಡಬೇಕಷ್ಟೇ. ಸ್ವಲ್ಪ ಹೊತ್ತು ಹೋಗಲಿ, ಮುದ್ದೆ ಎಲ್ಲ ರೆಡಿ ಮಾಡಿ ಹೋಗ್ಬಿಡೋಣ. ಮುದ್ದೆ ಪಾಡಿಗೆ ಮುದ್ದೆ ರೆಡಿ ಆಗ್ತಾ ಇರುತ್ತೆ. ಎಲ್ಲ ರೆಡಿ ಮಾಡಿಬಿಟ್ರೆ ಮುದ್ದೆ ಹಾಕಿದ ತಕ್ಷಣ ಎಡೆ ಹಾಕ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಕೂಡ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಮುದ್ದೆ ಮಾಡೋಣ ಅಂತ ಬಂದ್ವಿ. ಇನ್ನು ನೋಡಿ ನಮ್ಮಪ್ಪ ಮುದ್ದೆ ಮಾಡ್ತಾಯಿದ್ರು. ನಾನು ನಿಮಗೆ ತೋರಿಸ್ಲಿಲ್ಲ. ನಮ್ಮಪ್ಪ ಮುದ್ದೆ ತಿರುಗ್ತಿದ್ದು, ಬಂದ್ರಿ ಈ ಕಡೆ ನಾನು ತಿರುಗ್ತೀನಿ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲೂ ಒಂದು 30 ಮುದ್ದೆ ರೆಡಿ ಮಾಡಿದ್ದೀನಿ ನೋಡಿ. ಸೊ ಚೆನ್ನಾಗಿ ತಿರುವಿ ಮುದ್ದೆನ ಎಲ್ಲ ರೆಡಿ ಮಾಡಿ ಅಮ್ಮ ನಾನು ಕಟ್ಟಿ, ಪಾಪ ನಮ್ಮ ಅತ್ತೆ ಬರ್ತಾರೆ ಒಬ್ಬರು. ನಮ್ಮ ಅತ್ತೆ ಒಬ್ಬರತ್ತೆ ಅಂತೂ ಗ್ಯಾರಂಟಿ ಬರ್ತಾರೆ. ಸೊ ನಮ್ಮ ಅತ್ತೆ ದೂರದಿಂದ ಬರ್ತಾರೆ ಪಾಪ. ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಇರಲ್ಲ ಯಾವತ್ತು ಬಂದ್ರೂ. ತವ್ರ ಮನೆಗೆ ಅಷ್ಟೇ ಬರೋದು, ನಮ್ಗಳ ಮನೆಗೆಲ್ಲ ಬರೋದೇ ಇಲ್ಲ ಪಾಪ ನಮ್ಮ ಅತ್ತೆ. ಸೊ ಹಂಗಾಗಿ ಬೇಗ ಊಟ ಮಾಡ್ಕೊಂಡು ಹೋಗಲಿ, ಮಳೆ ಬೇರೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಚಿಕ್ಕಪ್ಪರ ಮನೇಲಿ ಫಸ್ಟ್ ಆಗ್ತಾಯಿತ್ತು. ಯಾಕೋ ನಮ್ಮ ಚಿಕ್ಕಪ್ಪರ ಮನೇಲಿ ತುಂಬ ಲೇಟ್ ಆಗಿಬಿಟ್ಟಿದೆ. ನೋಡಿ ಇವ್ರು ನೋಡಿ ಅಷ್ಟರಲ್ಲಿ ನೋಡಿ ನಮ್ಮ ಅಣ್ಣ ಅದಕ್ಕೆ ಬಂದಿರಲಿಲ್ಲ, ಈಗ ಬಂದರು ಅವರು. ಯಾಕೆಂದರೆ ಸಮೀಕ್ಷೆಗೆ ಎಕ್ಸಾಮ್ ನಡೀತಿದೆ ಪಾಪ. ಮುಗಿಸ್ಕೊಂಡು ಅವ್ರು 3:15ಗೆ ಸ್ಕೂಲ್ ಬಿಡೋದು. ಆದರೂ ಅಣ್ಣ ಬೇಗ ಹೋಗಿ 1 ಗಂಟೆಗೆ ಹೋಗಿ ಸಮೀಕ್ಷೆಗೆ ಕರ್ಕೊಂಡು ಒಂದು 2 ಗಂಟೆ ಅಷ್ಟರಲ್ಲಿ ಬಂದಿದ್ರು ಅಂತ ಅನಿಸುತ್ತೆ. ಇವಾಗ ಅಣ್ಣ ಬಂದರೆ ಕೇಳಬೇಕಾ ಸೂಜು? ಯಪ್ಪ ನಮ್ಮ ಅಣ್ಣನಂತೂ ತುಳಿದು ಅವನು ಬೇಡ ಮೈ ಎಲ್ಲ ಮೈ ನೋವು ಮಾಡಾಕ್ಬಿಟ್ಟಿದ್ದ ನಿಜವಾಗ್ಲೂ. ಎಷ್ಟು ತೀಟೆ ಆಡಿದ್ದಾನೆ ಅಂದರೆ ಕಮ್ಮಿ ಕುಣ್ದಿಲ್ಲ ಸ್ನೇಹಿತರೆ. ಸಮೀಕ್ಷೆನೂ ಸುಜಿತೂ ಕುಣಿದಿದ್ದೆ, ರಾತ್ರಿ ಎಲ್ಲ ಕುಣಿದಿದ್ದೆ ಇಬ್ಬರೂ, ಅಷ್ಟು ಕುಣಿದ್ಬಿಟ್ಟಿದ್ದಾರೆ. ಸೊ ಇನ್ನು ನಾಳೆ ಕೂಡ ಸಮೀಕ್ಷೆ ಎಕ್ಸಾಮ್ ಇದೆ, ಟೆಸ್ಟ್ ಅಲ್ಲ ಎಕ್ಸಾಮ್ ಇದೆ. ಹಂಗಾಗಿ ಪಾಪ ಅವರು ಬೇಗ ಮುಗಿಸ್ಕೊಂಡು ನೈಟ್ ಹೋಗಲಿಲ್ಲ, ಬೆಳಗ್ಗೆ ಎದ್ದು ಸ್ವಲ್ಪ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಬೆಳಗ್ಗೆನೇ ಹೋದ್ರು ಅವರು. ಸೊ ಇವಾಗ ನೋಡಿ ಮುದ್ದೆ ಎಲ್ಲ ಕಟ್ಕೊಟ್ಟೆ, ರೆಡಿ ಆಯಿತು. ಇನ್ನು ನಾನ್ ವೆಜ್ಜು, ಸಾಂಬಾರು, ಚಿಕನ್ ಚಾಪ್ಸು, ಅನ್ನ ಸಾಂಬಾರು ಇಷ್ಟೇ. ಮುದ್ದೆ ಇಷ್ಟನ್ನು ಇಟ್ಟು ಇನ್ನು ತಂದಿದ್ದೆಲ್ಲ ಹಿರಿಯರಿಗೆ ಇಟ್ಟು, ಅಮ್ಮ ಸೀರೆ ತಂದಿದ್ದಾರೆ ಅಜ್ಜಿಗೆ, ಮತ್ತು ತಾತಂಗೆ ಶರ್ಟು ಇದೆಲ್ಲ ತಂದಿರ್ತಾರೆ, ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಸೊ ನಮ್ಮ ಅಜ್ಜಿಗೆ ನಮ್ಮ ತಂದೆಯವರು 6 ಜನ ಅಣ್ಣ ತಮ್ಮಂದರು. ಸೊ ಅದರಲ್ಲಿ 6 ಜನ ಗಂಡು ಮಕ್ಕಳು, 2 ತಂಗಿದಿರು, ಅಂದರೆ ಇಬ್ಬರು ಹೆಣ್ಮಕ್ಳು, ನಮಗೆ 2 ಅತ್ತೆದಿರು. 6 ಜನದಲ್ಲಿ ಆ್ಯಕ್ಚುಲಾಗಿ 2 ತೀರ್ಕೊಂಡಿದ್ದಾರೆ. ದೊಡ್ಡವರು ಫಸ್ಟು ಹುಟ್ಟಿದವರು ನಮ್ಮ ದೊಡ್ಡಪ್ಪ ಅವರು, ಲಾಸ್ಟಲ್ಲಿ ಹುಟ್ಟಿದವರು ನಮ್ಮ ಚಿಕ್ಕಪ್ಪ ನೋಡಿ ಅವರು. ಫಸ್ಟ್ನೇವರು ಇಲ್ಲ, ಲಾಸ್ಟ್ನೇವರು ಇಲ್ಲ, ಇನ್ನು ಮಿಕ್ಕಿದವರೆಲ್ಲ ಇದ್ದಾರೆ. ಅವ್ರವ್ರ ಮನೆ ಪೂರ್ತಿ ಅವ್ರು ಮಾಡ್ಕೊತಾರೆ. ಯಾರು ಒಬ್ರಿಗೊಬ್ರು ಜೊತೆಗೆ ಹಾಕಿ ಮಾಡಲ್ಲ, ಎಲ್ಲ ಸಪ್ರೇಟೇ ಮಾಡ್ತಾರೆ. ಸೊ ಹಂಗಾಗಿ ನನಗೆ 2 ಮನೆ ಊಟ ಮಾಡೋಕ್ಕೆ ಹೋಗಬೇಕು. ಇನ್ನು ಸಿಹಿ ಊಟ ಆದರೆ ಅಲ್ಲಿ ಇಲ್ಲಿ ಒಂಚೂರು ಊಟ ಮಾಡಿ ಏನಾದರೂ ಸೈಡ್ಸಾದ್ರು ತಿಂದು ಮುಗಿಸ್ಬೋದು. ಆದರೆ ನಾನ್ ವೆಜ್ ಊಟ 2-3 ಕಡೆ ಏನು ಮಾಡ್ತೀರಾ, ಹೋಗಲೇಬೇಕಲ್ವ. ನಮ್ಮ ಚಿಕ್ಕಪ್ಪರೆಲ್ಲ ನಮ್ಮ ಮನೆಗೆ ಬಂದೇ ಬರ್ತಾರೆ. ಸೊ ನಾನು ಒಬ್ಬಳಾದರೂ ಹೋಗಿ ಊಟ ಮಾಡ್ಕೊಂಬರ್ಬೇಕು. ಆದರೂ ನಮ್ಮ ಮನೆಯವ್ರು ಬಂದಿಲ್ಲ ಅಂತ ನಮ್ಮ ಚಿಕ್ಕಪ್ಪ ಹಂಗಾಡ್ತಾಯಿದ್ರು. ಸೊ 2 ಕಡೆ ಊಟ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆಯವರು ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಚಿಕ್ಕಪ್ಪರ ಮನೆಗೆ ಹೋದೆ. ಯಾವಾಗಲೂ ಅಷ್ಟೇ ಫಸ್ಟ್ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತೀನಿ. ಇಲ್ಲ ಇಲ್ಲಿ ಆದರೆ ಊಟ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಊಟ ಮಾಡ್ಕೊತೀನಿ ನಾನು. ಸೊ ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ವಿ. ಚೆನ್ನಾಗಾಯಿತು. ಇಲ್ಲೂ ಕೂಡ ಹಬ್ಬ ಎಲ್ಲ ನೀಟಾಗಾಯಿತು. ಹೇಳಿದ್ನಲ್ಲ ಮನೆ ಮಟ್ಟಿಗೆ ಅಷ್ಟೇ ನಾವು ಮಾಡ್ತಾ ಇರೋದು ಅಂತ. ಎಲ್ಲ ಆಯಿತು. ಸೊ ನಮ್ಮ ಅತ್ತೆನೇ ಬಂದರು. ಅವರು ಧೂಪ ಹಾಕಿ ಊಟ ಮಾಡ್ಕೊಂಡು ಅವ್ರೇನಿರಲಿಲ್ಲ, ಹೊರಟರು ಅವರು ಕೂಡ. ಸೊ ಇನ್ನು ಅಣ್ಣವರು ಹೇಳಿದ್ನಲ್ಲ ಬೆಳಗ್ಗೆನೇ ಅವರು ಕೂಡ 7:30ಗೆ ಹೋಗಬೇಕು ಅಂತ ಅಂದರು. ಸಮೀಕ್ಷೆಗೆ 8 ಗಂಟೆಗೆ ಸ್ಕೂಲ್ ಇರುತ್ತೆ. ಸೊ ಅವರು ಕೂಡ ಹೊರಟರು. ಸೊ ಎಲ್ಲ ಆಯಿತು. ನಮ್ಮಮ್ಮ ನೋಡಿ ನಮ್ಮಮ್ಮ ಅಂತೂ ನಮ್ಮಪ್ಪ ಪೂಜೆ ಮಾಡೋದು ನೋಡಿ ನಕ್ಕು ಇಕ್ತಾರೆ. ಯಾಕೆಂದರೆ ಸರಿಗೆ ಪೂಜೆ ಮಾಡೋಲ್ಲ, ನಮ್ಮ ಅಪ್ಪಂಗೆ ಬರೋಲ್ಲ ಪೂಜೆ ಮಾಡೋಕ್ಕೆ. ಹಂಗಾಗಿ ನಕ್ಕು ಇಕ್ತಾರೆ ನಮ್ಮಮ್ಮ.
ಸೊ ಅಮ್ಮ ನಾನು ಸಾಮಾನ್ಯವಾಗಿ ಅಮ್ಮ ನಾನು ಇಬ್ಬರೇ ಸೇರ್ಕೊಂಡು ಅಡುಗೆ ಮಾಡೋದು ಯಾವಾಗಲೂ ಅಷ್ಟೇ. ಅಮ್ಮ ಹೇಳ್ತಿದ್ರು ದೊಡ್ಡ ಅಡುಗೆ ಎಲ್ಲ ಮಾಡಬೇಕಾದ್ರೆ ಹಾಲ್ಕೊಂಬೆ ಅಮ್ಮನ ಜಾತ್ರೆ, ನಾಗರ ಹಬ್ಬ ಇದೆಲ್ಲನೂ ಮಾಡಬೇಕಾದ್ರೆ ನಿಮ್ಮನೆಗೆ ಮಾಡಿದ್ರಲ್ಲ ಭಟ್ರು ಅವ್ರಿಗೆ ಹೇಳ್ಬಿಡೋಣ, ನನಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಅವ್ರಿಗೆ ಹೇಳೋಣ ಅಂತ ಹೇಳ್ದೆ ಅಮ್ಮಂಗೆ. ಇನ್ನು ನೋಡಿ ನಮ್ಮ ಸೂಜು ಎಷ್ಟು ತೀಟೆ ಮಾಡ್ತಾನೆ ಅಂತಂದರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಅಟ್ಲೀಸ್ಟ್ ಯಾವುದಾದ್ರೂ ಮಕ್ಕಳು ಒಂದು ಕ್ಷಣನಾದರೂ ಸುಮ್ಮನೆ ಕೂತ್ಕೋತವೇನೋ, ನಮ್ಮ ಸುಜಿತ್ ಅಂತೂ ಒಂದು ಕ್ಷಣ ಅವನ ಕೈ ಕಾಲು ಒಂದು ಕ್ಷಣ ಸುಮ್ಮನೆ ಇರೋದಿಲ್ಲ. ಅಷ್ಟು ತೀಟೆ ಆಡ್ತಿರ್ತಾನೆ. ಅದೇನೋ ನಮ್ಮಪ್ಪ ಅವನು ಹುಟ್ಟಿರೋ ಇದೇ ಹಂಗೋ ಏನೋ ಗೊತ್ತಿಲ್ಲ ಕಣವ, ಅದು ಏನು ತೀಟೆ ಆಡ್ತಾನೆ, ಏನು ಮಾತಾಡ್ತಾನೆ, ಒಂದು ಸೆಕೆಂಡ್ ಅವನ ಕೈ ಕಾಲು ಸುಮ್ಮನೆ ಇರಲ್ಲ ಅಂತ. ಒಂದೊಂದ್ಸಲಿ ಅವ್ನು ತೀಟೆ ಆಡೋದು ನೋಡ್ಲಾರ್ದೆ ನಮ್ಮ ಅಪ್ಪ ಬೈದೇ ಬಿಡ್ತಾರೆ. ಆದರೂ ಮುತ್ತಿನ ಮೊಮ್ಮಗ ಮತ್ತೆ ಅಲ್ಲೇ ಸೂಜು ಅಂತ ಕರಿತಿರ್ತಾರೆ. ಸೊ ಇವತ್ತಿನ ನೈಟೆಲ್ಲ ಹಿಂಗೇನೆ ಕುಣಿದು ಕುಣಿದು ನನಗಂತೂ ಹೆಂಗಾಯಿತು ಅಂತಂದರೆ ನಮ್ಮನೇಲೇ ತುಂಬ ಸ್ಟ್ರೈನ್ ಆಗಿತ್ತಾ, ಇಲ್ಲಿ ಮತ್ತೆ ಮುದ್ದೆ ಮಾಡಿ ಎಲ್ಲ ತುಂಬಾ ಯಾಕೋ ನೈಟು ಸರಿಗೆ ನಿದ್ದೆ ಬರಲಿಲ್ಲ. ನನಗೂ ಯಾಕೋ ಬ್ಯಾಕ್ ಪೇನ್ ಶುರುವಾಯಿತು ಮತ್ತೆ. ಈಗ 2-3 ದಿವಸದಿಂದ ಒಂದೇ ಸಮ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ನಾನು ಬ್ಯಾಕ್ ಪೇನ್ಗೆ. ಕೆಲಸಗಳು ತುಂಬ ಜಾಸ್ತಿ ಆಗಿಬಿಡ್ತು. ಸೊ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಮನೇಲಿ ಹಬ್ಬಗಳಿದೆ. ಸೊ ಯಾವಾಗ ಹೋಗೋದು ಯಾವಾಗ ಬಿಡೋದು, ನೆಕ್ಸ್ಟ್ ಗುರುವಾರ ಬೇರೆ ಇದೆ, ನೆಕ್ಸ್ಟ್ ಭಾನುವಾರ ಇದೆ. ಇನ್ನು ನೋಡಿ ನಮ್ಮ ಸಮೀಕ್ಷಾ, ನಮ್ಮ ಸೂಜು ನೋಡಿರಿ, ಇವರಿಬ್ಬರು ಸೇರ್ಕೊಂಡು ನಮ್ಮ ಅಣ್ಣನ ಅಯ್ಯೋ ಅನ್ಸಿಡ್ತಾರೆ. ನಮ್ಮ ಅಣ್ಣ ಬರೋವರೆಗೂ ನಮ್ಮ ಅಪ್ಪನ ಅಯ್ಯೋ ಅನಿಸ್ತಿದ್ದ ಸುಜಿತ್ತು. ನಮ್ಮ ಅಣ್ಣ ಬಂದಮೇಲೆ ನಮ್ಮ ಅಣ್ಣನ ಅಯ್ಯೋ ಅನಿಸೋದು. ಸೊ ನಮ್ಮ ಅತ್ತಿಗೆನೂ ಬಂದಿದ್ದಾರೆ, ಅವ್ರು ಇನ್ನೂ ಊಟ ಮಾಡಿಲ್ಲ. ಸೊ ಯಾಕೋ ಲೇಟಾಗಿ ಊಟ ಮಾಡ್ತೀನಿ ದಿನ, ಅದನ್ನೇ ತಿಂದು ಬೇಜಾರಾಗಿದೆ ಅಕ್ಕ, ನೀವು ಊಟ ಮಾಡಿ ಅಂದರು. ಸೊ ನಾನು ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಲಾಸ್ಟಲ್ಲಿ ನೋಡಿ ವೀಡಿಯೋಸ್ ತಗೊಳಕ್ಕಾಗಲಿಲ್ಲ, ನಮ್ಮಮ್ಮ ಊಟ ಮಾಡ್ತಾಯಿದ್ರು, ಅವಾಗ ಒಂಚೂರು ವೀಡಿಯೋಸ್ ತೊಗೊಂಡಿದ್ದೀನಿ. ಇನ್ನು ಬೆಳಗ್ಗೆ ಇದು. ಸೊ ಪ್ರತಿ ಸಲ ಬಂದಾಗ ಇಲ್ಲಿ ಯಾವಾಗಲೂ ನಮ್ಮಪ್ಪ ಅದು ಇದು ಸೊಪ್ಪು ಹಾಕಿರೋರು, ಯಾಕೆ ಈ ಥರ ಕಳೆ ಬಿಟ್ಬಿಟ್ಟಿದ್ದೀರಾ, ಕ್ಲೀನೇ ಮಾಡಿಲ್ಲ ಅಂದೆ. ನಮ್ಮಪ್ಪ ಹೇಳ್ತಿದ್ರು, ನಾನು ಕ್ಲೀನ್ ಮಾಡಿದ್ರೆ ನಿಮ್ಮಮ್ಮ ಹೋಗಿ 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 ಎಲ್ಲೇನಾದರೂ ಗಿಡಗಳಾಗ್ತಾಳೆ, ಸೊಪ್ಪು ಬೆಳೆಯೋದಕ್ಕೆ ಬಿಡಲ್ಲ, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ನಮ್ಮಪ್ಪ. ನೋಡಿ ಇನ್ನು ಪಪ್ಪಾಯ ನೋಡಿ ಸುಮಾರಷ್ಟು ಪಪ್ಪಾಯ ಗಿಡಗಳನ್ನ ಹಾಕಿದ್ದಾರೆ. ಇನ್ನು ನುಗ್ಗೆ ಸೊಪ್ಪು, ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ನೋಡಿ ಯಾವಾಗಲೂ, ನಮ್ಮಪ್ಪ ಇದೇ ಗಿಡದಲ್ಲಿ ಕಿತ್ಕೊಂಬಂದು ಕೊಡ್ತಾರೆ ನುಗ್ಗೆ ಸೊಪ್ಪು. ಸೊ ಹಳ್ಳಿ ವಾತಾವರಣ ಅಂದರೆ ಸುಮಾರಷ್ಟು ಜನಕ್ಕೆ ಇಷ್ಟ, ಖುಷಿ. ಹಸಿರು ಗಿಡ, ಈ ತೋಟದ ಮಧ್ಯದಲ್ಲಿ ಅಮ್ಮವ್ರದ್ದು ಮನೆ ಇರೋದು, ಅದೊಂಥರ ವಾತಾವರಣನೇ ಚೆಂದ. ಸೊ ಇರೋದಕ್ಕೆ ಇಲ್ಲೆಲ್ಲ ಗಿಡಗಳನ್ನ ಹಾಕಿದರು. ಅಂದರೆ ಈ ಸೊಪ್ಪಿನ ಒಂದು ಮಡಿ ಅಂತ ಏನಂತಾರೆ ಅದನ್ನು ಮಾಡಿದರು. ಸೊ ಇವಾಗಿಲ್ಲ, ಮತ್ತೆ ಯಾವಾಗ ಬೆಳೀತಾರೋ ಗೊತ್ತಿಲ್ಲ. ನೋಡಿ ಇದೆಲ್ಲ ಗೆಣಸು. ಸೊ ಮರಗೆಣಸು ನೀವು ನೋಡೇ ಇರ್ತೀರ. ನಮಗಂತೂ ತುಂಬ ಫೇವ್ರೇಟು. ಯಾಕೆ ಅಂತಂದರೆ ಕಡಲೆಕಾಯಿ, ಗೆಣಸು ಇದೆಲ್ಲ ತುಂಬ ಫೇವ್ರೇಟ್. ಯಾಕೆಂದರೆ ನಮ್ಮ ತಂದೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದ ಅದನ್ನು ತಿನ್ನಿಸಿ ಅಭ್ಯಾಸ ಮಾಡಿಬಿಡ್ತಾರೆ. ಯಾಕೆಂದರೆ ನಮ್ಮ ತಾತ ಅಜ್ಜಿಯವರೆಲ್ಲ ಎಕರೆಗಟ್ಟಲೆ ಈ ಥರ ಮರಗೆಣಸು ಒಂದು 80 ಚೀಲ 100 ಚೀಲ ಕಡಲೆಕಾಯಿ ಬೆಳೆಯೋರು. ಸೊ ನಾವು ಚಿಕ್ಕ ವಯಸ್ಸಲ್ಲಿ ರಜದಲ್ಲಿ ಒಂದೊಂದ್ಸಲ ನಮ್ಮ ತಂದೆ ಊರಿಗೆ ಬರ್ತಿದ್ರಲ್ಲ ಆವಾಗ ನೋಡ್ತಿದ್ವಿ. ಸೊ ನಾನು ಹೇಗೆ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಈ ಕಡಲೆಕಾಯಿ ತಿನ್ನೋ ಜೊತೆಗೆ ಮಣ್ಣು ಸೇರಿಸ್ಕೊಂಡು ತಿಂದ್ಬಿಡ್ತಿದ್ದಂತೆ. ಕಡಲೆಕಾಯಿ ಬಿಡಿಸೋರು ಆಳುಗಳು ಬರ್ತಿದ್ರಲ್ವ, ಅದ್ರ ಜೊತೆ ಕೂತ್ಕೊಂಡು ಕಡಲೆಕಾಯಿ ತಿನ್ಬೇಕಾದ್ರೆ ಮಣ್ಣು ಸೇರಿಸ್ಕೊಂಡು ತಿಂದು ಮಣ್ಣು ತಿನ್ನೋದು ರೂಢಿ ಆಗಿಬಿಟ್ಟಿದ್ದಂತೆ ಚಿಕ್ಕ ವಯಸ್ಸಿನಲ್ಲಿ. ನಮ್ಮ ತಂದೆ ಹೇಳ್ತಾ ಇರ್ತಾರೆ ಆವಾಗಲೂ. ಇನ್ನು ನಾಗರ ಪ್ರತಿಷ್ಠಾಪನೆ ಮಾಡಿರೋದು ಈ ತೋಟದಲ್ಲೇ ದೂರದಲ್ಲಿ ತೋರಿಸ್ತೆ ನೋಡಿ. ಅದೆಲ್ಲ ನೆಕ್ಸ್ಟು ಇವಾಗ ಜನವರಿಗೆ ನಾಗರು ಮಾಡ್ತಾರೆ, ಇವಾಗ ಜೋರಾಗಿ ಮಾಡ್ತಾರೆ. ಇನ್ನು ನಮ್ಮ ಅತ್ತಿಗೆ ಅಣ್ಣ ಎಲ್ಲ ಬೆಳಗ್ಗೆನೇ ಹೋದರು. ಸೊ ನಾವು ಒಂದು 3 ಗಂಟೆಗೆ ಬರೋಣ, ಇದು ಬೆಳಗಿನ ಒಂದು ವಾತಾವರಣ ತೋರಿಸ್ತಾ ಇರೋವಂಥದ್ದು. 3 ಗಂಟೆಗೆ ಬರೋಣ ಅಂತ ಅಂದ್ಕೊಂಡೆ ವಾಪಸ್ ಗುಬ್ಬಿಗೆ ಬೆಳಗ್ಗೆ ಶುಕ್ರವಾರ. ಸೊ ಅಮ್ಮ ನಿಧಾನಕ್ಕೆ ಹೋಗೋರಂತೀರಿ, ಎಲ್ಲ ಒಂದೇ ಸಲ ಹೋದರೆ ಬೇಜಾರಾಗುತ್ತೆ ಅಂತಾಯಿದ್ರು. ನಾನು ಸ್ವಲ್ಪ ಹೊತ್ತಿದ್ದೆ, ಒಂಥರ ಯಾಕೋ ಬೋರ್ ಆಗ್ತಾಯಿತ್ತು. ಇಲ್ಲ ಅಮ್ಮನ ಮನೆಗೆ ಬಂದರೂ ಸ್ವಲ್ಪ ಹೊಡಿತಾರ, ಸ್ನಾನ ಎಲ್ಲ ನಿಧಾನ. ನೋಡಿ ಇವಾಗ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಪಾತ್ರೆ ತೊಳೆಯೋಕ್ಕೆ ಅಂತ ಬಂದರೆ ನಮ್ಮಮ್ಮ ನಾನು ಎದ್ದು ಬರೋ ಅಷ್ಟರಲ್ಲೆಲ್ಲ ತೊಳೆದು ಗುಡಿಸಿ ದಬ್ಬಾಕಿ ಎಲ್ಲ ಮುಗಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟು ಸ್ನಾನಕ್ಕೆ ಹೋಗಿ ಒಂದೇ ಸಲ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು. ಇನ್ನು ಸುಜಿತ್ತು ಸ್ನಾನ ಆಗಿದೆ. ಸೊ ಬೆಳಗ್ಗೆ ಎಲ್ಲ ಮಟನ್ ಸಾರಲ್ಲಿ ಊಟ ಮಾಡಿದ್ದೀವಿ. ಏನು ಅಂತಂದರೆ ಮಧ್ಯಾಹ್ನ ಅಲ್ಲೋಗಿ ಏನು ಮಾಡ್ಕೊಂಡು ತಿಂತೀರಾ, ರೊಟ್ಟಿ ಮಾಡ್ಕೊಡ್ತೀನಿ, ರೊಟ್ಟಿ ಚಟ್ನಿ ತಿಂದ್ಬಿಟ್ಟು ಹೋಗೋರು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅವರು ಇನ್ನು ಸಂಜೆಗೆ ನಮ್ಮ ಅಪ್ಪನ ತಂಗಿ ಮನೆಗೆ ಪೆದ್ನಳ್ಳಿಗೆ ಹಬ್ಬಕ್ಕೆ ಹೋಗ್ಬೇಕಾಯ್ತು. ಹಂಗಾಗಿ ಸೊ ಆಯಿತು ರೊಟ್ಟಿ ಮಾಡ್ಕೊಡ್ತೀನಿ ತಿಂದೋಗ್ರಿ ಅಂದರು. ಸರಿ ವೆಯ್ಟ್ ಮಾಡಿದ್ವಿ. ಯಾಕೋ ಸಿಕ್ಕಾಬಿಟ್ಟೆ ಬೋರ್ ಆಗ್ತಿತ್ತು, ಎಲ್ಲರೂ ಹೋದ್ರಲ್ಲ. ಸೊ ಹಾಗಾಗಿ ರೊಟ್ಟಿ ಮಾಡಿಕೊಟ್ರು, ತಿಂದುಬಿಟ್ಟು 1-1:30 ಅಷ್ಟರಲ್ಲಿ ಗುಬ್ಬಿಗೆ ರಿಟರ್ನ್ ಬಂದ್ವಿ. ಸೊ ಇನ್ನು ಮುಂದಿನ ಒಂದು ಬ್ಲಾಗ್ ಶುಕ್ರವಾರ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತಿನ ಒಂದು ಬ್ಲಾಗ್ ನಾನು ಇಲ್ಲಿಗೆ ಇದು ಮಾಡ್ತಾಯಿದ್ದೀನಿ. ವೀಡಿಯೋಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪಕ್ಷದ ಹಬ್ಬದ ಬ್ಲಾಗ್ ಅಮ್ಮನ ಮನೆಯದು.
ಸೊ ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಆ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.